ಆನೆ ಬಂತು ನಾನೇ ಬಿಜಾಪುರದಾನೆ ಇಲ್ಲಿಗೆ ಯಾಕೆ ಬಂದ ರಾವಣನ ಕತೆ ಹೇಳ ಸಿದ್ದನಗೌಡ. ನನ್ನ ಹೆಸರು ಕೇಳಿದ್ರೆ ಇಡೀ ಊರಿಗೆ ಊರೇ ಗಡಗಡ ನಡುಗುತ್ತದೆ. ಕೇವಲ ಎಕ್ಚಿತ್ತೊಬ್ಬ ಬಡಬಿಕಾರಿ ಬಲರಾಮನ ಸಹಾಯದಿಂದ ನನ್ನ ಚುನಾವಣೆಯಲ್ಲಿ ಸೋಲಿಸಿದನೆಂದರೆ ತಡೆಯಲಾರದ ಅವಮಾನ. ಈ ಅವಮಾನದ ರಕ್ತ ಚಿಮ್ಮಬೇಕಾದರೆ ಮೊದಲು ಅವರನ್ನು ಸುಟ್ಟು ಭಸ್ಮ ಮಾಡಲೇಬೇಕು. ಈ ಗೌರ ಬಿಟ್ಟ ಹೆಜ್ಜೆ ಕೊಟ್ಟು ಮಾತು ಉಳಿಯಬೇಕಾದರೆ ಮೊದಲು ನನ್ನ ಜಮೀನಲ್ಲಿ ಪ್ಲಾಟ್ ಮಾಡಿ ಕಟ್ಟಿರುವ ಜೆಸಿಬಿದವರ ಮನೆಯನ್ನು ನೆಲಸಮ ಮಾಡಿ ಅದರಲ್ಲಿ ಅವರನ್ನು ಸುಟ್ಟು ಭಸ್ಮ ಮಾಡಿ ಆ ಭೂಮಿ ನನಗೆ ಹಚ್ಚಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ, ಕರಿಯ. ಅದು ಏನಂದೀವಿ ಹೇಳಣ್ಣ. ಹೋದ ವಾರ ನಡೆದ ಸರ್ಕಾರಿ ಬ್ಯಾಂಕ್ ಚುನಾವಣೆ ಸೋತ ಸೇಡು ತೀರಬೇಕು ತಾನೆ. ಅವರು ಸೇವೆ ತೀರಿಸಿಕೊಳ್ಳಬೇಕಣ್ಣ. ಅದಕ್ಕೆ ನನಗೆ ಅಪ್ಪಣೆ ಮಾಡಿ ಅದರ ತಕ್ಷಣದಲ್ಲಿ. ಹಾಗಾದರೆ ಬೇಗನೆ ಜಯಶೇಖರ್ಗೆ ಫೋನ್ ಹಚ್ಚು, ಅವರ ಮನೆಯನ್ನೆಲ್ಲ ಕೆಡವಿ ನೆಲ ಸಮ ಮಾಡಿ ಅವರ ಸಮಾಜದ ಮೇಲೆ ನನ್ನ ಸಾಮ್ರಾಜ್ಯ ಕಟ್ಟಬೇಕು. ಆಯ್ತು ಗೌಡ್ರಿ, ಈಗಲೇ ಮಾಡ್ತೇನೆ. ಹಲೋ ಜಿಸೆಪ್ ಏಜೆಂಟ್. ಆಯ್ತು, ಅವೇ ನಾ ಹೇಳಿದ ಹೊಲಕ್ಕೆ 10 ಜಿಸೆಪಿ ತರಬೇಕು. ಹಾ ಅದೇ ಆ ಮನೆಯೆಲ್ಲ ಕೆಡವು ಹಾಕಬೇಕಾಗಿದೆ. ಕರಿಯ ಕಾಳಿಗೆ ಎಲ್ಲಿ ಹೋಗಿದ್ದಾನೋ? ನೋಡ್ರಿ, ಸುಡುತ್ತಾನೆ ಕಾಳಿಂಗ, ಬಲರಾಮ ಸುಡುತ್ತಾನೆ. ಆದ್ರೆ ಈ ಸಿದ್ದನಗೌಡ ಕಣ್ಣಿಟ್ಟರೆ ಕರಿ ತೆಗೆದುಕೊಳ್ಳದ ಬಿಡಲಾರ. ನನ್ನ ಸರ್ವಸ್ತ್ಯವನ ಮನೆತನಕ್ಕೆ ಹೋದರೂ ಚಿಂತೆ ಇಲ್ಲ. ಇವನು ಮಹಾಭಾರತ ದುರ್ಯೋಧನ ಇದ್ದಾಗೆ ಘಟ ಬೀಳಬೇಕು ಒಂದು, ಇಲ್ಲ ಹಠ ತೀರಬೇಕು ಒಂದು. ಗೌಡ್ರಿ, ನಾವು ಮನಸ್ಸು ಮಾಡ್ರಿ ಏನು ಬೇಕಾದ್ರೂ ಸಾಧಿಸಬಹುದು. ನೀವು ಮಾತ್ರ ಧೈರ್ಯವಾಗಿರಿ. ಆಯ್ತು ಕಾಳಿಂಗ, ಹೋಗೋಣ. ಹೋಗು ಗೌಡ, ಹೋಗು. ನನಗೆ ಆಸೆ ಹೆಚ್ಚಿ ಸಾಧನೆ ಮಾಡುತ್ತಿರುವಲ್ಲ ನೀನೇ ಎಲ್ಲ. ಇದೇ ಬಲ್ಲಭಿ ಮಗ ನಿನಗೆ ಕಿಡಿ ಇದ್ದಾಗ ಇದೇ ಕಿಚ್ಚದಲ್ಲಿ ನಾನು ತನಿ ಸುಟ್ಟಿಕೊಂಡು ಆ ಶಾಂತ ಸವಿತಾಳ ಶೀಲದ ಹರಣ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ನನ್ನ ಕನಸಿನ ರಾಣಿಯಾದ ಸವಿತಾ ನನ್ನ ಕಣ್ಣು ಮುಂದೆ ಬರ್ತಾ ಇದ್ದಾಳೆ.
ಸವಿತಾ ಸವಿತಾ ಕನಸಲು ನೀನೆ ಮನಸಲು ನೀನೆ ನನ್ನಾನೇ ನಿನ್ನಾನೇ ಕನಸಲು ನೀನೆ ಮನಸಲು ನೀನೆ ನನ್ನಾನೇ ನಿನ್ನಾನೇ ನನ್ನಾನೇ ನಿನ್ನಾನೇ ಒಲಿದ ನಿನ್ನ ಬಿಡುವುದಿಲ್ಲ ಇನ್ನು ಎಂದೆಂದಿಗೂ ನಿನ್ನ ಎಂದೆಂದಿಗೂ ಮನಸಲು ನೀನೆ ಮನಸಲು ನೀನೆ ನನ್ನಾನೇ ನಿನ್ನಾನೇ ನನ್ನಾನೇ ಛೇ ಇದೆಂತ ಹುಚ್ಚು ಕನಸ್ಕೊಂಡೆ. ನಾನು ಮಾಡಿದ ಶಪಥವನ್ನು ಆ ಸವಿತಾ ಶೀತನ ಶೀಲ ಹರಣ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಗೋಟ್ ಬಾಯ್